ಹಲೋ ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ನಾವು ನಿಮ್ಮ BCom ಮತ್ತು BBA ಇಂಗ್ಲೀಷ್ ಸಬ್ಜೆಕ್ಟ್ನ ಏನು ವಿಷಯ ಇದೆ ಸೊ ಅದರ ಅಂತಿಮ ದೃಶ್ಯ 5ನೇ ದೃಶ್ಯದ ಬಗ್ಗೆ ಕನ್ನಡದ ಟ್ರಾನ್ಸ್ಲೇಷನ್ನ ಹೇಳ್ತಾ ಇದ್ದೀವಿ. ಯಾಕೆಂದರೆ ವಿಷಯ ವಸ್ತು ಗೊತ್ತಿದ್ದರೆ ನಿಮಗೆ ನಾವು ಪ್ರಶ್ನೋತ್ತರಗಳನ್ನ ಹೇಳುವಾಗ ಅದರ ಮೂಲ ಮಾಹಿತಿ ನಿಮಗೆ ತಿಳಿಯುತ್ತೆ. ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಯೂಟ್ಯೂಬ್ ಮೆಂಬರ್ಶಿಪ್ ಲಿಂಕ್ ಕೊಟ್ಟಿದ್ದೀವಿ. ಸೊ ನಿಮ್ಮ BCom BBA ಎಲ್ಲ ವಿಷಯಗಳ ನೋಟ್ಸ್, ಎಲ್ಲ ವಿಷಯಗಳ ಸಂಪೂರ್ಣ ಕ್ಲಾಸಸ್ ಹಾಗೂ ಎಕ್ಯುರೇಟ್ ಕ್ವಶನ್ಸ್ಗಳನ್ನ ನಾವು ಇನ್ಫಾರ್ಮೇಷನ್ ಮೂಲಕ ಪಡ್ಕೊಂಡು ನಾವು ಅದರಲ್ಲಿ ಹಾಕ್ತೀವಿ. ಆದ್ದರಿಂದ ಯೂಟ್ಯೂಬ್ ಮೆಂಬರ್ಶಿಪ್ನ ಜಾಯ್ನ್ ಆಗಿ. ಅದರ ಕೆಳಗಡೆ ವಾಟ್ಸಪ್ ಗ್ರೂಪ್ ಲಿಂಕ್ ಇದೆ. ಸೊ ವಾಟ್ಸಪ್ ಗ್ರೂಪ್ನ ಕೂಡ ನೀವು ಜಾಯ್ನ್ ಆಗ್ಬೋದು. ದೃಶ್ಯ 5. ಬೆಳಿಗ್ಗೆ ಸಮಯದಲ್ಲಿ ಪಾರ್ಲರ್ ಗರ್ಲ್ ಪ್ರೊಫೆಸರ್ ತಾಯಿ ಬಳಿ ಹೀಗೆ ಹೇಳುತ್ತಾಳೆ. ಪ್ರೊಫೆಸರ್ ಮತ್ತು ಕರ್ನಲ್ ಇಬ್ಬರೂ ಕೆಳಗಡೆ ಇದ್ದಾರೆ, ತುಂಬ ಯೋಚನೆಯಲ್ಲಿದ್ದಾರೆ, ಪೊಲೀಸರಿಗೆ ಟೆಲಿಫೋನ್ ಮಾಡುತ್ತಿದ್ದಾರೆ ಎನ್ನುತ್ತಾಳೆ. ಆಗ ಪ್ರೊಫೆಸರ್ನ ತಾಯಿ, ಬಹುಶಃ ಅವರು ಯಾವುದಾದ್ರೂ ವಸ್ತು ಕಳೆದುಕೊಂಡಿರಬಹುದು. ಅವರ ಕೆಲಸ ಮುಗಿದ ಮೇಲೆ ಅವರನ್ನು ಮೇಲೆ ಕಳುಹಿಸು ಮತ್ತು ಎಲಿಸಾಗೆ ಹೇಳು, ನಾನು ಕರೆಯುವವರೆಗೂ ಬರಬಾರದೆಂದು. ಕೆಳಗಡೆ ಪ್ರೊಫೆಸರ್ ಹಾಗೂ ಕರ್ನಲ್ ಬಂದಿದ್ದಾರೆ ಎಂದು ತಿಳಿಸು. ನಂತರ ಪ್ರೊಫೆಸರ್ ಹಾಗೂ ಕರ್ನಲ್ ಮೇಲೆ ಬರುತ್ತಾರೆ. ಎಲಿಸಾ ಎಲ್ಲಿಯೂ ಕಾಣುತ್ತಿಲ್ಲ ಎಂದು ಪ್ರೊಫೆಸರ್ ಹಿಗ್ಗಿನ್ಸ್ ಹೇಳುತ್ತಾನೆ. ಅದಕ್ಕೆ ಮಿಸ್ ಹಿಗ್ಗಿನ್ಸ್ ಅಂದರೆ ಪ್ರೊಫೆಸರ್ನ ತಾಯಿ, ನೀನು ಬಹುಶಃ ಅವಳನ್ನು ಹೆದರಿಸಿರಬಹುದು ಎಂದು ಹೇಳುತ್ತಾಳೆ. ಅದಕ್ಕೆ ಪ್ರೊಫೆಸರ್, ಇಲ್ಲ, ಪ್ರತಿನಿತ್ಯದ ಹಾಗೆ ಲೈಟ್ ಆಫ್ ಮಾಡಿ ಅವಳು ಮಲಗಲು ಹೋದಳು ಎಂದು ಅಂದುಕೊಂಡೆ. ಆದರೆ ಅವಳು ಮನೆ ಬಿಟ್ಟು ಹೋಗಿದ್ದಾಳೆ ಮತ್ತು ಬೆಳಗ್ಗೆ 7ರ ಮೊದಲು ಬಂದು ಹೌಸ್ ಕೀಪರ್ ಕಡೆಯಿಂದ ತನ್ನ ಸಾಮಾನು ಪಡೆದುಕೊಂಡು ಹೋಗಿದ್ದಾಳೆ. ನನಗೆ ಒಂದು ಮಾತನ್ನು ಹೇಳದೆ ಹೊರಟು ಹೋಗಿದ್ದಾಳೆ ಎನ್ನುತ್ತಾರೆ. ಪ್ರೊಫೆಸರ್ ಕರ್ನಲ್ಗೆ ಕೇಳುತ್ತಾರೆ, ಪೊಲೀಸರು ಏನು ಹೇಳಿದರೆಂದು. ಇದಕ್ಕೆ ಉತ್ತರವಾಗಿ ಕರ್ನಲ್, ಪೊಲೀಸರಿಂದ ನಮಗೆ ತೊಂದರೆಯಾಗುವ ಹಾಗಿದೆ. ಅವರು ನಮ್ಮ ಮೇಲೆ ಡೌಟ್ ಪಡುತ್ತಿದ್ದಾರೆ, ನಾವೇ ಏನೋ ಮಾಡಿರಬಹುದು ಎಂದು ಅಂದುಕೊಂಡಿದ್ದಾರೆ ಎಂದು ತಿಳಿಸುತ್ತಾನೆ. ಅದಕ್ಕೆ ಪ್ರೊಫೆಸರ್ ತಾಯಿ ಮಿಸ್ ಹಿಗ್ನನ್, ನೀವು ಏಕೆ ಪೊಲೀಸರಿಗೆ ತಿಳಿಸಲು ಹೋದಿರಿ? ಅವಳೇನು ಕಳ್ಳತನ ಮಾಡಿದ್ದಾಳೆಯೇ ಅಥವಾ ಕಳೆದು ಹೋಗಲು ಅವಳೇನು ವಸ್ತುವೇ, ಛತ್ರಿಯೇ ಎನ್ನುತ್ತಾಳೆ. ಅಷ್ಟರಲ್ಲಿ ಪಾರ್ಲರ್ ಸೇವಕಿ ಹುಡುಗಿ ಅಲ್ಲಿಗೆ ಬರುತ್ತಾಳೆ. ಕೆಳಗಡೆ ಒಬ್ಬ ವ್ಯಕ್ತಿ ಬಂದಿದ್ದಾನೆ, ಅವನ ಹೆಸರು ಆಲ್ಫರ್ಡ್, ಅವನು ಜೆಂಟಲ್ಮ್ಯಾನ್ ಹಾಗೆ ಕಾಣುತ್ತಾನೆ ಎನ್ನುತ್ತಾಳೆ. ಅದಕ್ಕೆ ಪ್ರೊಫೆಸರ್ ಆ ಡಸ್ಟ್ಮನ್ ಎನ್ನುತ್ತಾನೆ ಮತ್ತು ಅವನನ್ನು ಮೇಲೆ ಕಳುಹಿಸಲು ಹೇಳುತ್ತಾನೆ. ಅವನಿಂದ ಎಲಿಸಾ ವಿಷಯ ಏನಾದರೂ ತಿಳಿಯಬಹುದು ಅಂದುಕೊಳ್ಳುತ್ತಾನೆ. ಆಲ್ಫರ್ಡ್ ಒಳ್ಳೆಯ ಡ್ರೆಸ್ಸನ್ನು ಸೂಟನ್ನು ಹಾಕಿಕೊಂಡಿದ್ದಾನೆ ಮತ್ತು ಬಿಳಿ ಬಣ್ಣದ ಶೂ ಧರಿಸಿದ್ದಾನೆ. ಅದನ್ನು ನೋಡಿ ಪ್ರೊಫೆಸರ್, ಇದನ್ನು ನಿಮಗೆ ಎಲಿಸಾ ಕೊಡಿಸಿದಳಾ ಎನ್ನುತ್ತಾನೆ. ಅವನು, ಇಲ್ಲ, ಅವಳೇಕೆ ಕೊಡಿಸುತ್ತಾಳೆ ಎನ್ನುತ್ತಾನೆ. ಆಲ್ಫರ್ಡ್ ಒಂದೇ ಸಮನೆ ಪ್ರೊಫೆಸರ್ನ ಮೇಲೆ ತನ್ನ ಕಂಪ್ಲೇಂಟ್ಗಳನ್ನು ಹೇಳಲು ಪ್ರಾರಂಭಿಸುತ್ತಾನೆ. ಅದಕ್ಕೆ ಪ್ರೊಫೆಸರ್ನ ತಾಯಿ ಮಿಸ್ ಹೆನ್ರಿ, ನನ್ನ ಮಗ ಏನು ಮಾಡಿದ್ದಾನೆ ಎಂದು ಕೇಳುತ್ತಾಳೆ. ಇವರು ನನ್ನ ಸಂಪೂರ್ಣ ಹಾಳು ಮಾಡಿದ್ದಾರೆ, ಖುಷಿ ಕಿತ್ತುಕೊಂಡಿದ್ದಾರೆ. ಸ್ವತಂತ್ರವಾಗಿ ಇಷ್ಟ ಬಂದ ಹಾಗೆ ಬದುಕುತ್ತಿದ್ದ ನನ್ನನ್ನು ಮಿಡಲ್ ಕ್ಲಾಸ್ ಲೈಫ್ ಸ್ಟೈಲ್ಗೆ, ಪರ್ಫೆಕ್ಟ್ ಮ್ಯಾನ್ಗೆ, ಸಿಚುವೇಶನ್ಗೆ ದೂಡಿದ್ದಾರೆ. ಹಾರ್ಡ್ ವರ್ಕರ್ ಮಾಡಿದ್ದಾರೆ, ಆಲ್ಕೋಹಾಲ್ ಬಿಡುವ ಹಾಗೆ ಮಾಡಿದ್ದಾರೆ, ಮದುವೆಯಾಗಿ ಸಂಸಾರಿಯಾಗುವ ಹಾಗೆ ಮಾಡಿದ್ದಾರೆ, ನನ್ನ ಎಲ್ಲ ಅಫೇರ್ಗಳನ್ನು ಬಿಡುವ ಹಾಗೆ ಮಾಡಿದ್ದಾರೆ. ಇದನ್ನು ಕೇಳುತ್ತಲೇ ಪ್ರೊಫೆಸರ್, ಏನು ನೀನು ಕುಡಿದು ಬಂದಿದ್ದೀಯಾ? ನೀನು ನನ್ನ ಬಳಿಗೆ ಬಂದಾಗ ನಾನು ನಿನಗೆ 5 ಪೌಂಡ್ ಹಣ ಕೊಟ್ಟಿದ್ದೆ. ಕೇವಲ 2 ಬಾರಿ ಮಾತ್ರ ನಮ್ಮ ಭೇಟಿಯಾಗಿದೆ ಎನ್ನುತ್ತಾನೆ. ಅದಕ್ಕೆ ಉತ್ತರವಾಗಿ ಆಲ್ಫರ್ಡ್, ನೀವು ಅಮೆರಿಕಾದಲ್ಲಿರುವ ಒಬ್ಬ ಶ್ರೀಮಂತ ವ್ಯಕ್ತಿಗೆ ಪತ್ರ ಬರೆದಿದ್ದೀರಿ. ಅವರು ನಿಮಗೆ ಯೂನಿವರ್ಸಲ್ ಲ್ಯಾಂಗ್ವೇಜ್ ಕಂಡುಹಿಡಿಯಲು ಕೇಳಿಕೊಂಡಿದ್ದರು. ಆಗ ಪ್ರೊಫೆಸರ್ ಹೇಳುತ್ತಾನೆ, ಅದು ವ್ಯಾನ್ ಪಿಲ್ಲರ್, ಅವನು ಸತ್ತು ಹೋಗಿದ್ದಾನೆ. ಆಲ್ಫರ್ಡ್ ಅದಕ್ಕೆ ಹೌದು ಎಂದು ಉತ್ತರಿಸುತ್ತಾನೆ. ನೀವು ಅವನಿಗೆ ಬರೆದ ಪತ್ರದಲ್ಲಿ ನನ್ನ ಹೆಸರು ಹಾಕಿ ನಿಜವಾದ ಮೊರಲಿಸ್ಟ್ ಎಂದರೆ ಆಲ್ಬರ್ಟ್ ಎಂದು ಬರೆದಿದ್ದೀರಿ. ಅವನು ಅದನ್ನೇ ನಂಬಿ ಅವನು ತೀರಿಕೊಂಡಾಗ ವಸಾಹತು ಬರೆಸಿದ್ದಾನೆ. ಪ್ರತಿ ವರ್ಷ 3,000 ಪೌಂಡ್ ನನಗೆ ಹಣ ಕೊಡುವುದಾಗಿ ಬರೆಸಿದ್ದಾನೆ. ಇದಕ್ಕೆ ನಾನು ವ್ಯಾನ್ ಪಿಲ್ಲರ್ ಮೊರಲ್ ರಿಫಾರ್ಮ್ ವರ್ಲ್ಡ್ ಲೀಗ್ನಲ್ಲಿ ವರ್ಷಕ್ಕೆ 6 ಬಾರಿ ಹೋಗಬೇಕಾಗಿದೆ. ಇದರಿಂದ ನಾನು ರಿಚ್ ಆಗಿದ್ದೇನೆ. ಕೆಲಸವಿಲ್ಲದೆ, ಸಂಬಂಧಿಗಳಿಲ್ಲದೆ ಡಸ್ಟ್ಮನ್ ಕೆಲಸ ಮಾಡುತ್ತಿದ್ದ ನನಗೆ ಈಗ ಬಹಳ ಬ್ಯುಸಿಯಾಗಿದ್ದೇನೆ. ಅನೇಕ ಸಂಬಂಧಿಕರನ್ನು ಹೊಂದಿದ್ದೇನೆ ಹಾಗೂ ಇಂಗ್ಲೀಷ್ ಲ್ಯಾಂಗ್ವೇಜ್ ಕಲಿತಿದ್ದೇನೆ ಎಂದು ಹೇಳುತ್ತಾನೆ. ಪ್ರೊಫೆಸರ್ನ ತಾಯಿ ಮಿಸ್ ಹೆನ್ರಿ, ಹಾಗಾದರೆ ನಿಮಗೆ ತೊಂದರೆ ಆಗುವುದಾದರೆ ನೀವು ಆ ಕೆಲಸವನ್ನು ಬಿಟ್ಟು ಬಿಡಿ ಎನ್ನುತ್ತಾಳೆ. ಅದಕ್ಕೆ ಆಲ್ಫರ್ಡ್, ಈಗ ನನಗೆ ವಯಸ್ಸಾಗಿದೆ, ಯಾವ ಕೆಲಸವೂ ಸಿಗುವುದಿಲ್ಲ, ಇದರಿಂದ ಬಹಳ ನನಗೆ ಹಣ ಸಿಗುತ್ತಿದೆ ಎನ್ನುತ್ತಾನೆ. ನಂತರ ತನ್ನ ಮಗಳ ಬಗ್ಗೆ ಪ್ರಶ್ನಿಸುತ್ತಾನೆ. ತನ್ನ ಮಗಳಿಗೆ ಸರಿಯಾಗಿ ಫ್ಯೂಚರ್ ದಾರಿಯನ್ನು ಆಯ್ಕೆ ಮಾಡಿಕೊಳ್ಳಲು ನೀವು ಸಹಾಯ ಮಾಡಬೇಕು ಎಂದು ತಿಳಿಸುತ್ತಾನೆ.
ಪ್ರೊಫೆಸರ್, ನೀನು ಅವಳನ್ನು ಕೊಂಡು ಹೋಗಲು ಬಂದಿದ್ದೀಯಾ ಎಂದು ಕೇಳುತ್ತಾರೆ ಮತ್ತು ನಾನು ಅವಳನ್ನು ಕಳುಹಿಸುವುದಿಲ್ಲ ಎಂದು ಹೇಳುತ್ತಾರೆ. ಇದರ ಮಧ್ಯದಲ್ಲಿ ಪ್ರೊಫೆಸರ್ನ ತಾಯಿ ಮಿಸ್ ಹೆನ್ರಿ ಎಲಿಸಾ ಮೇಲಿನ ಕೋಣೆಯಲ್ಲೇ ಇದ್ದಾಳೆ ಎಂದು ಸತ್ಯವನ್ನು ಹೇಳುತ್ತಾಳೆ. ಪ್ರೊಫೆಸರ್ ಇದಕ್ಕೆ ಖುಷಿಯಾಗಿ ಅವಳನ್ನು ಕರೆದುಕೊಂಡು ಬರಲು ಹೋಗುತ್ತಾನೆ. ಆದರೆ ಪ್ರೊಫೆಸರ್ನ ತಾಯಿ ಮಿಸ್ ಹೆನ್ರಿ ಅವನನ್ನು ತಡೆಯುತ್ತಾಳೆ ಮತ್ತು ಒಂದು ಷರತ್ತು ವಿಧಿಸುತ್ತಾಳೆ. ನೀನು ಸರಿಯಾಗಿ ಅವಳೊಂದಿಗೆ ಮಾತನಾಡುವುದಾದರೆ ಮಾತ್ರ ನಾನು ಅವಳನ್ನು ಕರೆಯುತ್ತೇನೆ ಹಾಗೂ ಅವಳ ಸಾಧನೆಗೆ ನೀನು ಪ್ರಶಂಸೆ ಮಾಡಿದರೆ ಮಾತ್ರ ಕರೆಯುತ್ತೇನೆ ಎನ್ನುತ್ತಾಳೆ. ನೀವಿಬ್ಬರೂ ಅವಳಿಗೆ ಅವಮಾನ ಮಾಡಿದ್ದೀರಿ. ಅದಕ್ಕೆ ಕರ್ನಲ್ ನಾವೇನೂ ಮಾಡಿಲ್ಲ ಎಂದು ಉತ್ತರಿಸುತ್ತಾನೆ. ಪ್ರೊಫೆಸರ್, ಅವಳೇ ನನ್ನ ಮೇಲೆ ಚಪ್ಪಲಿ ಎಸೆದಳು. ನನಗೆ ಗೊತ್ತು, ಅವಳು ತುಂಬ ಒಳ್ಳೆ ಹುಡುಗಿ. ಹೌದು ತಾನೇ ಆಲ್ಫರ್ಡ್ ಎಂದು ಪ್ರೊಫೆಸರ್ ಕೇಳುತ್ತಾನೆ. ಅದಕ್ಕೆ ಆಲ್ಫರ್ಡ್, ಅವಳು ತುಂಬ ಮುಗ್ಧ ಮನಸ್ಸಿನ ಹೃದಯವಂತಿಕೆ ಹುಡುಗಿ ಎಂದು ಉತ್ತರಿಸುತ್ತಾನೆ. ಪ್ರೊಫೆಸರ್ನ ತಾಯಿ ಮಿಸ್ ಹೆನ್ರಿ, ನೋಡು, ನಿನಗಾಗಿ ಎಲಿಸಾ ಎಷ್ಟು ಕಷ್ಟಪಟ್ಟು ಶ್ರಮಪಟ್ಟು ಕಲಿತಿದ್ದಾಳೆ, ಯಶಸ್ವಿ ಮಾಡಿ ತೋರಿಸಿದ್ದಾಳೆ. ನೀವು ನಿನ್ನೆಯ ದಿನ ಪಾರ್ಟಿ ಬೋರ್ ಆಯಿತು ಎಂದಿದ್ದು ಸರಿಯಲ್ಲ. ಬದಲಾಗಿ ನೀವು ಅವಳ ಪರ್ಫಾರ್ಮೆನ್ಸ್ಗೆ ಅವಳನ್ನು ಹೊಗಳಬೇಕಿತ್ತು ಎನ್ನುತ್ತಾಳೆ. ನಿನ್ನ ಮೇಲೆ ಫೈರ್ ಅಲಾರಾಮ್ ಎಸೆಯುವಷ್ಟು ಕೋಪ ಬರುತ್ತಿದೆ ಅನ್ನುತ್ತಾಳೆ. ಅದಕ್ಕೆ ಪ್ರೊಫೆಸರ್, ನಾವು ಹಾಗೆ ಹೇಳಿಲ್ಲ, ನಮಗೆ ಸುಸ್ತಾಗಿದೆ, ಮಲಗಬೇಕು ಎಂದು ಮಾತನಾಡಿಕೊಂಡಿದ್ದೇವೆ ಎನ್ನುತ್ತಾನೆ. ಅವಳಿಗೆ ಅವಳ ಸಾಧನೆ ಬಗ್ಗೆ ಗೊತ್ತಿದೆ, ಹೊಗಳುವ ಅವಶ್ಯಕತೆ ಇಲ್ಲ ಎನ್ನುತ್ತಾನೆ. ಪ್ರೊಫೆಸರ್ನ ತಾಯಿ ಮಿಸ್ ಹೆನ್ರಿ, ನಾನು ಹೇಳಿದ ಹಾಗೆ ಕೇಳುವುದಾದರೆ ಮಾತ್ರ ನಾನು ಅವಳನ್ನು ಕರೆಸುತ್ತೇನೆ ಎನ್ನುತ್ತಾಳೆ. ಅದಕ್ಕೆ ಪ್ರೊಫೆಸರ್ ಸರಿ ಎಂದು ಒಪ್ಪಿಕೊಳ್ಳುತ್ತಾನೆ. ಪ್ರೊಫೆಸರ್ನ ತಾಯಿ ಎಲಿಸಾ ತಂದೆ ಆಲ್ಫರ್ಡ್ಗೆ, ನಿಮ್ಮನ್ನು ನೋಡಿ ಅವಳು ಗಾಬರಿಯಾಗಬಾರದು, ಮಾತನಾಡಲು ತೊಂದರೆಯಾಗಬಾರದು, ದಯವಿಟ್ಟು ನೀವು ಸ್ವಲ್ಪ ಹೊರಗಡೆ ಹೋಗಲು ಕೇಳಿಕೊಳ್ಳುತ್ತಾಳೆ. ಅದಕ್ಕೆ ಒಪ್ಪಿ ಆಲ್ಫರ್ಡ್ ಹೊರಗಡೆ ಹೋಗುತ್ತಾನೆ. ಪಾರ್ಲರ್ ಗರ್ಲ್ ಎಲಿಸಾಳನ್ನು ಕರೆದುಕೊಂಡು ಬರಲು ಪ್ರೊಫೆಸರ್ನ ತಾಯಿ ಕಳುಹಿಸುತ್ತಾಳೆ. ಈಗ ಪ್ರೊಫೆಸರ್ ಶಿಲ್ಲೆ ಹೊಡೆಯಲು ಆರಂಭಿಸುತ್ತಾನೆ ಮತ್ತು ಇನ್ನೂ ಎಲ್ಲಿದ್ದಾಳೆ ಅವಳು, ಇನ್ನೂ ಎಷ್ಟು ಹೊತ್ತು ನಾವು ಅವಳಿಗಾಗಿ ಕಾಯಬೇಕೆ ಎಂದು ತನ್ನ ಹಳೆಯ ವರ್ತನೆಯನ್ನು ತೋರುತ್ತಾನೆ. ಅಲ್ಲಿಗೆ ಎಲಿಸಾ ಬರುತ್ತಾಳೆ ಮತ್ತು ಕುಳಿತುಕೊಳ್ಳುತ್ತಾಳೆ. ಪ್ರೊಫೆಸರ್, ನಡೆ ಹೋಗೋಣ ಮನೆಗೆ, ಏನಿದು ನಿನ್ನ ಆಟ ಎಂದು ಸಿಟ್ಟಾಗುತ್ತಾನೆ. ಆ ಮಾತಿಗೆ ಎಲಿಸಾ ಯಾವುದೇ ಕೇರ್ ಮಾಡದೆ ಕುಳಿತುಕೊಳ್ಳುತ್ತಾಳೆ. ಪ್ರೊಫೆಸರ್ನ ತಾಯಿ ಮಿಸ್ ಹೆನ್ರಿ, ನೀನು ಹೀಗೆ ಯಾರೊಂದಿಗೂ ಒತ್ತಾಯ ಮಾಡುವ ಹಾಗಿಲ್ಲ ಎಂದು ಹೇಳುತ್ತಾಳೆ. ಅದಕ್ಕೆ ಪ್ರೊಫೆಸರ್, ನೀನು ಸುಮ್ಮನಿರು, ಅವಳು ಮಾತನಾಡಲಿ ಎನ್ನುತ್ತಾನೆ. ಎಲಿಸಾ ಪ್ರೊಫೆಸರ್ ಕಡೆ ನೋಡದೆ, ಕರ್ನಲ್, ನೀವು ತುಂಬ ಒಳ್ಳೆಯ ವ್ಯಕ್ತಿ. ನನ್ನ ತರಬೇತಿಗೆ ನೀವು ಹಣ ಕೊಟ್ಟಿದ್ದೀರಿ. ನೀವು ಶ್ರೀಮಂತರು ಎಂಬ ಕಾರಣಕ್ಕಾಗಿ ಹೀಗೆ ಹೊಗಳುತ್ತಿಲ್ಲ. ನೀವು ಮೊದಲ ಬಾರಿಗೆ ಮಿಸ್ ಎಂದು ನನ್ನನ್ನು ಕರೆದಿದ್ದೀರಿ. ಅಂದಿನಿಂದ ನನಗೆ ಆತ್ಮವಿಶ್ವಾಸ ಮೂಡಿತು ಮತ್ತು ಸೆಲ್ಫ್ ರೆಸ್ಪೆಕ್ಟ್ ಪಡೆಯಬೇಕೆಂಬ ಆಸೆ ಮೂಡಿತು. ಆದರೆ ಪ್ರೊಫೆಸರ್ ಈಗಲೂ ಕೂಡ ನನ್ನನ್ನು ಹೂ ಮಾರುವ ಹುಡುಗಿ ಅಂದುಕೊಂಡಿದ್ದಾರೆ. ಅದಕ್ಕೆ ಕರ್ನಲ್, ಮಿಸ್ ಎಲಿಸಾ, ಪ್ರೊಫೆಸರ್ ನಿಮಗಾಗಿ, ನಿಮ್ಮ ತರಬೇತಿಗಾಗಿ ತುಂಬ ಶ್ರಮಪಟ್ಟಿದ್ದಾರೆ ಎಂದು ತಿಳಿಸುತ್ತಾನೆ. ಅದಕ್ಕೆ ಎಲಿಸಾ, ನೀವು ಮಿಸ್ ಎನ್ನಬೇಡಿ, ನೇರವಾಗಿ ಎಲಿಸಾ ಎನ್ನಬಹುದು ಎನ್ನುತ್ತಾಳೆ. ಮತ್ತು ಹೇಗೆ ಒಂದು ಮಗು ತನ್ನ ಸ್ಥಳ ಬದಲಾಯಿಸಿದಾಗ ಅಲ್ಲಿಯ ಭಾಷೆಯೇ ಅದು ಕಲಿಯುತ್ತದೆ ಮತ್ತು ಹಿಂದಿನ ಭಾಷೆಯನ್ನು ಮರೆತು ಹೋಗುತ್ತದೆ, ಹಾಗೆಯೇ ನಾನು ಇಲ್ಲಿಂದ ಹೋದ ಮೇಲೆ ಈ ತರಬೇತಿಯನ್ನು ಮರೆತು ಬಿಡುತ್ತೇನೆ, ನನ್ನ ಹಳೆಯ ಭಾಷೆಯೊಂದಿಗೆ ಹೊಂದಾಣಿಕೆ ಆಗುತ್ತೇನೆ ಎನ್ನುತ್ತಾಳೆ. ಅದಕ್ಕೆ ಕರ್ನಲ್, ನೀನು ನಮ್ಮೊಂದಿಗೆ ಮರಳಿ ಬರುವುದಿಲ್ಲವೇ, ಪ್ರೊಫೆಸರನ್ನು ಕ್ಷಮಿಸುವುದಿಲ್ಲವೇ ಎಂದು ಕೇಳುತ್ತಾರೆ. ಪ್ರೊಫೆಸರ್ ಸಿಟ್ಟಿನಿಂದ, ಏನು ಕ್ಷಮೆ, ನನ್ನನ್ನು ಇವಳು ಕ್ಷಮಿಸಲು ಇವಳು ಯಾರು? ನಾನು ಕಷ್ಟಪಟ್ಟು ಇವಳನ್ನು ಹೂ ಮಾರುವವಳಿಂದ ಡಚಸ್ ಆಗಿ ಪರಿವರ್ತಿಸಿದ್ದೇನೆ. ನೋಡೋಣ ನಮ್ಮನ್ನು ಬಿಟ್ಟು ಇವಳು ಹೇಗೆ ಬದುಕುತ್ತಾಳೆ, ಎಷ್ಟು ದಿನ ಸರ್ವೈವ್ ಆಗುತ್ತಾಳೆ ಎನ್ನುತ್ತಾನೆ. ಇಷ್ಟು ಮಾತನಾಡುತ್ತಿರುವಾಗಲೇ ಎಲಿಸಾ ತಂದೆ ಎಡ್ವರ್ಡ್ ಮತ್ತೆ ಒಳಗಡೆ ಬರುತ್ತಾನೆ. ಹೇಳುತ್ತಾನೆ, ಇವತ್ತು ನನ್ನ ಮದುವೆ ಇದೆ, ಸೇಂಟ್ ಜಾರ್ಜ್ ಸ್ಕ್ವೇರ್ನಲ್ಲಿ. ಕರ್ನಲ್ಗೆ ವಿನಯಪೂರ್ವಕವಾಗಿ ಮದುವೆಗೆ ಬರಲು ಕೇಳಿಕೊಳ್ಳುತ್ತಾನೆ. ಅದಕ್ಕೆ ಕರ್ನಲ್ ಕೂಡ ಒಪ್ಪುತ್ತಾನೆ. ನಂತರ ಪ್ರೊಫೆಸರ್ನ ತಾಯಿ ಮಿಸ್ ಹೆನ್ರಿ ಅವರು ನಾನು ಮದುವೆಗೆ ಬರಲು ಕೇಳಿಕೊಳ್ಳುತ್ತಾರೆ. ಆಲ್ಫರ್ಡ್ ಅದಕ್ಕೆ ಖುಷಿಯಿಂದ ಒಪ್ಪುತ್ತಾನೆ. 15 ನಿಮಿಷದ ಸಮಯ ಕೇಳಿಕೊಂಡು ಪ್ರೊಫೆಸರ್ನ ತಾಯಿ ತಯಾರಾಗಲು ಹೋಗುತ್ತಾಳೆ. ಉಳಿದವರು ಹೊರಗಡೆ ಹೋಗುತ್ತಾರೆ. ಆಗ ಎಲಿಸಾ ಮತ್ತು ಪ್ರೊಫೆಸರ್ ಇಬ್ಬರಿಗೆ ಮಾತನಾಡಲು ಅವಕಾಶ ಸಿಗುತ್ತದೆ. ಮತ್ತೆ ಅವರ ನಡುವಿನ ಜಗಳವಾದ ವಿವಾದ ಮುಂದುವರಿಯುತ್ತದೆ. ಪ್ರೊಫೆಸರ್ ಹೇಳುತ್ತಾನೆ, ನಾನು ನಿನ್ನನ್ನು ಇಷ್ಟು ಬದಲಾಯಿಸಿದ್ದೇನೆ, ನನ್ನದು ಒಂದು ಸಲಹೆ ಇದೆ, ನೀನು ಕರ್ನಲ್ ನನ್ನ ಮದುವೆಯಾಗು. ಅದಕ್ಕೆ ಎಲಿಸಾ, ಇದು ಸಾಧ್ಯವಿಲ್ಲ, ಹಾಗೂ ನೀನು ಕೇಳಿದರೂ ಕೂಡ ನಾನು ನಿನ್ನನ್ನೂ ಮದುವೆಯಾಗುವುದಿಲ್ಲ ಎಂದು ಹೇಳುತ್ತಾಳೆ. ಏಕೆಂದರೆ ನೀನು ಯಾವಾಗಲೂ ನಿನ್ನ ಕೆಲಸದ ಕಡೆಗೆ ಗಮನ ಇರುತ್ತದೆ, ಮತ್ತೊಬ್ಬರ ಭಾವನೆ ನಿನಗೆ ಅರ್ಥವಾಗುವುದಿಲ್ಲ. ನಾನು ಮದುವೆಯಾಗುವುದಾದರೆ ಫ್ರೆಡಿ ಹುಡುಗನನ್ನೇ ಮದುವೆಯಾಗುತ್ತೇನೆ, ಏಕೆಂದರೆ ಅವನು ನನಗೆ ಬಹಳ ದಿನಗಳಿಂದ ಪ್ರೇಮ ಪತ್ರಗಳನ್ನು ಬರೆದಿದ್ದಾನೆ. ಇದಕ್ಕೆ ಪ್ರೊಫೆಸರ್, ನಾನು ನಿನ್ನನ್ನು ಕಷ್ಟಪಟ್ಟು ಇಷ್ಟು ಬದಲಾಯಿಸಿದ್ದೇನೆ, ನೀನು ಒಬ್ಬ ಸಾಮಾನ್ಯನನ್ನು ಮದುವೆಯಾಗುತ್ತಿದ್ದೀಯಾ ಅಂದುಕೊಂಡಿರಲಿಲ್ಲ, ನೀನು ನೊಬಲ್ ರಿಚ್ ವ್ಯಕ್ತಿಯನ್ನು ಮದುವೆಯಾಗುತ್ತೀಯ ಅಂದುಕೊಂಡಿದ್ದೆ ಎನ್ನುತ್ತಾನೆ. ಎಲಿಸಾ, ಇನ್ನು ಮುಂದೆ ನಾನು ನೀವು ಕಲಿಸಿದ ವಿದ್ಯೆಯನ್ನು ಬೇರೆಯವರಿಗೆ ಕಲಿಸುತ್ತೇನೆ. ಪ್ರೊಫೆಸರ್ ನೇಪನ್ ಅವರ ಬಳಿ ಅಸಿಸ್ಟೆಂಟಾಗಿ ಸೇರಿಕೊಳ್ಳುತ್ತೇನೆ. ನೀವು ಮಾಡಿರುವ ರಿಸರ್ಚ್ಗಳನ್ನು ಪಬ್ಲಿಷ್ ಮಾಡುತ್ತೇನೆ ಎಂದು ಹೇಳುತ್ತಾಳೆ. ಇದಕ್ಕೆ ಪ್ರೊಫೆಸರ್ ಸಿಟ್ಟಾಗುತ್ತಾನೆ. ಅಷ್ಟರಲ್ಲಿ ಪ್ರೊಫೆಸರ್ನ ತಾಯಿ ಅಲ್ಲಿಗೆ ಬರುತ್ತಾಳೆ. ಎಲಿಸಾ ಕೇಳುತ್ತಾಳೆ, ಪ್ರೊಫೆಸರ್ ಮದುವೆಗೆ ಬರುವುದಿಲ್ಲವೇ ಎಂದು. ಅದಕ್ಕೆ ಪ್ರೊಫೆಸರ್ನ ತಾಯಿ, ಅವನು ಬರುವುದು ಬೇಡ,
ಅವನ ಬಿಹೇವಿಯರ್ನಿಂದ ಚರ್ಚಿನ ಪಾದ್ರಿಗೂ ಕೂಡ ಸಮಸ್ಯೆ ಆಗಬಹುದು. ಅಲ್ಲಿ ಇವನು ಹೀಯಾಳಿಸುತ್ತಾನೆ ಎನ್ನುತ್ತಾಳೆ. ಎಲಿಸಾ ಮದುವೆಗೆ ಹೊರಟು ಹೋಗುತ್ತಾಳೆ. ಪ್ರೊಫೆಸರ್ ತನ್ನ ಕುರ್ಚಿಯ ಮೇಲೆ ಕುಳಿತು ನಗುತ್ತಾನೆ. ಸೊ ಇದು ಕಾದಂಬರಿಯ ವಿವರಣೆ. ಸೊ ಮುಂದಿನ ವಿಡಿಯೋದಲ್ಲಿ ನಾವು 10 ಅಂಕಕ್ಕೆ ಕೇಳುವಂಥ ಪ್ರಮುಖ ಪ್ರಶ್ನೆ ಮತ್ತು ಅದರ ಉತ್ತರವನ್ನು ಚರ್ಚಿಸೋಣ. ಧನ್ಯವಾದಗಳು.